ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 34ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಅಭ್ಯಾಸ ಮಾಡೋಣ. ಸರಿನಾ? ಮೊದಲು, ನಾನು ಅವಳೊಂದಿಗೆ ಹೋಗಲು ತಯಾರಿದ್ದೇನೆ. ಈ ವಾಕ್ಯವನ್ನು ಇಂಗ್ಲಿಶಿನಲ್ಲಿ ಹೇಳಬೇಕು ಅಂತಿದ್ದಾಗ ನೀವು ಈ ವಾಕ್ಯವನ್ನು ಈ ರೀತಿ ಬಿಡಿಸಬೇಕು. ನಿಮ್ಮ ತಲೆಯಲ್ಲಿಯೇ ಈ ರೀತಿ ಬಿಡಿಸಬೇಕು. ನಾನು ಅವಳೊಂದಿಗೆ ಹೋಗಲು ತಯಾರು ಇದ್ದೇನೆ ಅಂತ. ತಯಾರಿದ್ದೇನೆ ಅನ್ನುವುದನ್ನು ತಯಾರು ಇದ್ದೇನೆ ಅಂತ ಬಿಡಿಸಿದ್ವಿ. ಸರಿ ಅಲ್ವಾ? ಈಗ ವಾಕ್ಯದ ಸಬ್ಜೆಕ್ಟ್ ಉಂಟಲ್ಲ, ಅದನ್ನು ಮತ್ತು ಕನ್ನಡ ವಾಕ್ಯದ ಕೊನೆಯ ಪದ ಉಂಟಲ್ಲ, ಅದನ್ನು ಅನುವಾದ ಮಾಡಬೇಕು. ಸಾಮಾನ್ಯವಾಗಿ ವಾಕ್ಯದ ಶುರುವಿನಲ್ಲಿಯೇ ವಾಕ್ಯದ ಸಬ್ಜೆಕ್ಟ್ ಇರ್ತದೆ. ಇಲ್ಲಿ ನಾನು ಅನ್ನುವಂಥದ್ದು ಸಬ್ಜೆಕ್ಟ್. ಸರಿನಾ? ಸೊ ನಾನು ಇದ್ದೇನೆ ಅನ್ನುವುದನ್ನು ನೀವು ಮೊದಲು ಇಂಗ್ಲಿಷಿಗೆ ಅನುವಾದ ಮಾಡಬೇಕು. ಐ ಆಮ್ ಅಂತ ಆವಾಗ ಆಗ್ತದೆ. ನಿಮಗೆ ಗೊತ್ತಿದೆ, ಐ ಆಮ್ ಅಂದರೆ ನಾನು ಇದ್ದೇನೆ ಅಥವಾ ನಾನು ಆಗಿದ್ದೇನೆ ಅಂತ ಅಲ್ವಾ? ಸೊ ವಾಕ್ಯದ ಸಬ್ಜೆಕ್ಟ್ ಇದು. ಸಬ್ಜೆಕ್ಟ್ ಹಾಗೂ ಕೊನೆಯ ಪದವನ್ನು ಅನುವಾದ ಮಾಡಿದ್ವಿ. ಇನ್ನು ಇಲ್ಲಿಂದ ಉಲ್ಟಾ ಹೋದ್ರಾಯ್ತು. ಆಯ್ತಾ? ನಾನು ಇದ್ದೇನೆ. ಏನು ಇದ್ದೇನೆ? ತಯಾರು ಇದ್ದೇನೆ. ನಿಜವಾಗಿಯೂ ನಾನು ತಯಾರಿದ್ದೇನೆ ಅನ್ನುವಂಥದ್ದು ವಾಕ್ಯ. ತಯಾರಿದ್ದೇನೆ ಅನ್ನುವುದನ್ನು ತಯಾರು ಇದ್ದೇನೆ ಮಾಡಿಕೊಂಡ್ವಿ ಅಲ್ವಾ? ಹಾಗಾಗಿ ಇದ್ದೇನೆ ಅನ್ನುವುದರ ಜೊತೆ ಇರುವಂತಹ ಪದ ತಯಾರು. ಇದನ್ನು ನೆಕ್ಸ್ಟ್ ಅನುವಾದ ಮಾಡಬೇಕು. ಮಾಡಿದಾಗ ಐ ಆಮ್ ರೆಡಿ ಅಂತ ಆಗ್ತದೆ. ಐ ಆಮ್ ರೆಡಿ ಅಂದರೆ ನಾನು ತಯಾರು ಇದ್ದೇನೆ ಅಂತ. ಐ ಆಮ್ ಅಂದರೆ ನಾನು ಇದ್ದೇನೆ, ರೆಡಿ ಅಂದರೆ ತಯಾರು. ನೆಕ್ಸ್ಟ್ ಉಲ್ಟಾ ಅಥವಾ ಹಿಂದಕ್ಕೆ ಬಂದಾಗ ಹೋಗಲು ಅಂತ ಇದೆ. ಹೋಗಲು ಅನ್ನುವುದನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದಾಗ ಟು ಗೋ ಅಂತ ಆಗ್ತದೆ. ಐ ಆಮ್ ರೆಡಿ ಟು ಗೋ. ಗೋ ಅಂದರೆ ಹೋಗು, ಹೋಗಲು ಅಥವಾ ಹೋಗಲಿಕ್ಕೆ ಅನ್ನೋದನ್ನು ಟು ಗೋ ಅಂತ ಹೇಳ್ತೇವೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ. ಸೊ ಇಲ್ಲಿ ಟು ಗೋ ಬಳಸಿದ್ದೇನೆ. ಟು ಗೋ ಅಂದರೆ ಹೋಗಲು. ಇನ್ನು ಹಿಂದೆ ಬರೋಣ. ಅವಳೊಂದಿಗೆ ಅಂತ ಇದೆ. ಇದನ್ನು ನೆಕ್ಸ್ಟ್ ಅನುವಾದ ಮಾಡೋಣ. ಮಾಡಿದಾಗ ಐ ಆಮ್ ರೆಡಿ ಟು ಗೋ ವಿತ್ ಹರ್ ಅಂತ ಆಗ್ತದೆ. ವಿತ್ ಹರ್ ಅಂದರೆ ಅವಳೊಂದಿಗೆ ಅಥವಾ ಅವಳ ಜೊತೆ, ಅವಳೊಡನೆ. ಆಯ್ತಾ? ಐ ಆಮ್ ರೆಡಿ ಟು ಗೋ ವಿತ್ ಹರ್ ಅಂದರೆ ನಾನು ಅವಳೊಂದಿಗೆ ಹೋಗಲು ತಯಾರಿದ್ದೇನೆ ಅಂತ. ಸರಿನಾ? ಸೊ ಹೀಗೆ ನಾವು ವಾಕ್ಯದ ಸಬ್ಜೆಕ್ಟ್ ಹಾಗೂ ಕನ್ನಡ ವಾಕ್ಯದ ಕೊನೆಯ ಪದದಿಂದ ಅನುವಾದ ಮಾಡಲಿಕ್ಕೆ ಶುರು ಮಾಡಿ ಹಿಂದೆ ಹೋಗ್ತಾ ಪದಗಳನ್ನು ಅನುವಾದ ಮಾಡ್ತಾ ಬರ್ತೇವೆ. ಸರಿನಾ? ಇನ್ನಷ್ಟು ಉದಾಹರಣೆಗಳನ್ನು ಕೊಡ್ತೇನೆ. ಈಗ ನಿಮಗೆ ಆವಾಗ ಸರಿಯಾಗಿ ಅರ್ಥ ಆಗ್ತದೆ. ನನ್ನ ತಂದೆ ಔಷಧಿಗಳನ್ನು ತರುತ್ತಿಲ್ಲ. ಇದನ್ನು ಈ ರೀತಿ ಬಿಡಿಸಿ. ನನ್ನ ತಂದೆ ಔಷಧಿಗಳನ್ನು ತರುತ್ತಾ ಇಲ್ಲ. ಈಗ ನನ್ನ ತಂದೆ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ನನ್ನ ತಂದೆ. ಕೊನೆಯ ಪದ ಇಲ್ಲ. ನನ್ನ ತಂದೆ ಇಲ್ಲ ಅಂತ ಆಗ್ತದೆ. ಇದನ್ನು ಮೊದಲು ಇಂಗ್ಲಿಷಿಗೆ ಅನುವಾದ ಮಾಡಬೇಕು. ಮಾಡಿದಾಗ ಮೈ ಫಾದರ್ ಈಸ್ ನಾಟ್ ಅಂತ ಆಗ್ತದೆ. ಹೇಗೆ ಈಸ್ ಆಯ್ಕೆ ಮಾಡಿದ್ವಿ ನಾವು ಅಂದರೆ, ಮೈ ಫಾದರ್ ಅನ್ನುವಂತಹ ಪದವನ್ನು ಹಿ ಅಂದರೆ ಅವನು ಪದದ ಬದಲು ಬಳಸಿದ್ದೇವೆ ಅಂತ ನಿಮಗೆ ಗೊತ್ತಿರಬೇಕು. ಹಿ ಅಂದರೆ ಅವನು,
ಈ ಪದದ ಬದಲು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಆದಂತಹ ಮೈ ಫಾದರ್ ಅನ್ನು ಬಳಸಿದ್ದೇವೆ ಅನ್ನೋದು ಗೊತ್ತಾಗಬೇಕು. ಹೀ ಜೊತೆ ಯಾವುದು ಬರ್ತದೆ? ಈಸ್ ಬರ್ತದೆ ಅಲ್ವಾ? ಹಾಗಾಗಿ ಮೈ ಫಾದರ್ ಜೊತೆ ಈಸ್ ಬಳಸಿದ್ದೇವೆ. ಮೈ ಫಾದರ್ ಈಸ್ ನಾಟ್ ಅಂದರೆ ನನ್ನ ತಂದೆ ಇಲ್ಲ ಅಂತ. ಸರಿನಾ? ನೆಕ್ಸ್ಟ್, ಏನಿಲ್ಲ? ತರುತ್ತಾ ಇಲ್ಲ. ಹಿಂದೆ ಬಂದಾಗ ಅಂದರೆ ಇಲ್ಲಿಂದ ಹಿಂದೆ ಬಂದಾಗ ತರುತ್ತಾ ಅನ್ನುವಂತಹ ಪದ ಇದೆ. ಇದನ್ನು ನೆಕ್ಸ್ಟ್ ಅನುವಾದ ಮಾಡಿದಾಗ ಮೈ ಫಾದರ್ ಈಸ್ ನಾಟ್ ಬ್ರಿಂಗಿಂಗ್ ಅಂತ ಆಗ್ತದೆ. ಮೈ ಫಾದರ್ ಈಸ್ ನಾಟ್ ಬ್ರಿಂಗಿಂಗ್ ಅಂದರೆ ನನ್ನ ತಂದೆ ತರುತ್ತಾ ಇಲ್ಲ ಅಂತ. ನೆಕ್ಸ್ಟ್, ಇಲ್ಲಿಂದ ಹಿಂದೆ ಬಂದಾಗ ಔಷಧಿಗಳನ್ನು ಅಂತ ಉಂಟು. ಇದನ್ನು ಅನುವಾದ ಮಾಡಿದಾಗ ಮೈ ಫಾದರ್ ಈಸ್ ನಾಟ್ ಬ್ರಿಂಗಿಂಗ್ ಮೆಡಿಸಿನ್ಸ್ ಅಂತ ಆಗ್ತದೆ. ಈ ವಾಕ್ಯದ ಅನುವಾದ ಮೈ ಫಾದರ್ ಈಸ್ ನಾಟ್ ಬ್ರಿಂಗಿಂಗ್ ಮೆಡಿಸಿನ್ಸ್ ಅಂದರೆ ನನ್ನ ತಂದೆ ಔಷಧಿಗಳನ್ನು ತರುತ್ತಿಲ್ಲ ಅಂತ. ಸರಿನಾ? ನೆಕ್ಸ್ಟ್, ಆ ಭಾರವಾದ ಕೆಂಪು ಪುಸ್ತಕವು ಈ ಮೇಜಿನ ಮೇಲಿದೆ. ಇದನ್ನು ಬಿಡಿಸಿದಾಗ ಆ ಭಾರವಾದ ಕೆಂಪು ಪುಸ್ತಕವು ಈ ಮೇಜಿನ ಮೇಲೆ ಇದೆ ಅಂತ ಆಗ್ತದೆ. ಮೇಲಿದೆ ಅಂದರೆ ಮೇಲೆ ಇದೆ. ಈಗ ವಾಕ್ಯದ ಸಬ್ಜೆಕ್ಟ್ ಯಾವುದು ಅಂತ ಹುಡುಕಿ. ವಾಕ್ಯದ ಸಬ್ಜೆಕ್ಟ್ ಆ ಭಾರವಾದ ಕೆಂಪು ಪುಸ್ತಕ. ಕೊನೆಯ ಪದ ಹುಡುಕಿ ಇದೆ ಅಂತ. ಈಗ ಈ ಎರಡನ್ನು ಅನುವಾದ ಮಾಡಿ ಇಂಗ್ಲಿಷಿಗೆ. ಮಾಡಿದಾಗ ದ್ಯಾಟ್ ಹೆವಿ ರೆಡ್ ಬುಕ್ ಈಸ್ ಅಂತ ಆಗ್ತದೆ. ಆ ಅಂದರೆ ದ್ಯಾಟ್, ಭಾರವಾದ ಅಂದರೆ ಹೆವಿ, ಕೆಂಪು ಅಂದರೆ ರೆಡ್, ಪುಸ್ತಕ ಅಂದರೆ ಬುಕ್, ಇದೆ ಅಂದರೆ ಈಸ್. ದ್ಯಾಟ್ ಹೆವಿ ರೆಡ್ ಬುಕ್ ಅನ್ನುವಂಥದ್ದನ್ನು ನಾವು ಇಟ್ ಪದದ ಬದಲು ಬಳಸಿದ್ದೇವೆ ಅಂತ ನಿಮಗೆ ಗೊತ್ತಿರಬೇಕು. ಇಟ್ ಜೊತೆ ಈಸ್ ಬರ್ತದೆ ಅಲ್ವಾ? ಹಾಗೆಯೇ ಸಿಂಗ್ಯುಲರ್ ಸಬ್ಜೆಕ್ಟ್ನ ಜೊತೆ ಈಸ್ ಬರ್ತದೆ. ದ್ಯಾಟ್ ಹೆವಿ ರೆಡ್ ಬುಕ್ ಈಸ್ ಅಂದರೆ ಆ ಭಾರವಾದ ಕೆಂಪು ಪುಸ್ತಕವು ಇದೆ ಅಂತ. ಕೊನೆಯ ಪದ ಯಾಕೆ ಅನುವಾದ ಮಾಡ್ತೇವೆ ಅಂದರೆ ನಮಗೆ ವರ್ತಮಾನ ಕಾಲದಲ್ಲುಂಟಾ ಭೂತಕಾಲದಲ್ಲುಂಟಾ ಗೊತ್ತಾಗಬೇಕು ಅದಕ್ಕೆ. ಸರಿನಾ? ನೆಕ್ಸ್ಟ್, ಹಿಂದೆ ಬರಬೇಕು. ಇಲ್ಲಿಂದ ಹಿಂದೆ ಬರಬೇಕು. ಮೇಲೆ ಅಂತ ಇದೆ, ಮೇಲೆ. ಆದರೆ ಬರೀ ಮೇಲೆ ಅಲ್ಲ, ಮೇಜಿನ ಮೇಲೆ. ಆದರೆ ಬರೀ ಮೇಜಿನ ಮೇಲೆ ಅಲ್ಲ, ಈ ಮೇಜಿನ ಮೇಲೆ. ಹಾಗಾಗಿ ಈ ಮೂರೂ ಪದಗಳನ್ನು ಅನುವಾದ ಮಾಡಬೇಕು. ಮಾಡಿದಾಗ ದ್ಯಾಟ್ ಹೆವಿ ರೆಡ್ ಬುಕ್ ಈಸ್ ಆನ್ ದಿಸ್ ಟೇಬಲ್ ಅಂತ ಆಗ್ತದೆ. ಆನ್ ಅಂದರೆ ಮೇಲೆ, ದಿಸ್ ಅಂದರೆ ಈ, ಟೇಬಲ್ ಅಂದರೆ ಮೇಜು. ಆನ್ ದಿಸ್ ಟೇಬಲ್ ಅಂದರೆ ಈ ಮೇಜಿನ ಮೇಲೆ. ಹಾಗಾಗಿ ದ್ಯಾಟ್ ಹೆವಿ ರೆಡ್ ಬುಕ್ ಈಸ್ ಆನ್ ದಿಸ್ ಟೇಬಲ್ ಅಂದರೆ ಆ ಭಾರವಾದ ಕೆಂಪು ಪುಸ್ತಕವು ಈ ಮೇಜಿನ ಮೇಲಿದೆ ಅಂತ. ಸರಿನಾ? ನೆಕ್ಸ್ಟ್, ರಮೇಶ್ ಈ ಮನೆಯ ಮಾಲೀಕರು. ರಮೇಶ್ ಈ ಮನೆಯ ಮಾಲೀಕರು. ಇಲ್ಲಿ ನೀವು ಈ ರೀತಿ ಬಿಡಿಸಬೇಕು. ರಮೇಶ್ ಈ ಮನೆಯ ಮಾಲೀಕರು ಆಗಿದ್ದಾರೆ ಅಂತ. ಇಲ್ಲಿ ಬರೀ ಮಾಲೀಕರು ಉಂಟು, ಆಗಿದ್ದಾರೆ ಅನ್ನುವುದನ್ನು ಹಾಕ್ಕೊಳ್ಬೇಕು. ಆಯ್ತಾ? ಹಾಕ್ಕೊಂಡು ವಾಕ್ಯದ ಸಬ್ಜೆಕ್ಟ್ ರಮೇಶ್ ಹಾಗೂ ಆಗಿದ್ದಾರೆ ಅಂತ ತಗೊಂಡು ಅನುವಾದ ಮಾಡಲಿಕ್ಕೆ ಶುರು ಮಾಡಬೇಕು. ರಮೇಶ್ ಆಗಿದ್ದಾರೆ ಅನ್ನೋದನ್ನು ರಮೇಶ್ ಈಸ್ ಅಂತ ಹೇಳ್ತೇವೆ. ರಮೇಶ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟನ್ನು ಹೀ ಪದದ ಬದಲು ಬಳಸಿದ್ದೇವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆಯ್ತಾ? ರಮೇಶ್ ಈಸ್ ಅಂದರೆ ರಮೇಶ್ ಆಗಿದ್ದಾರೆ ಅಂತ. ಏನು? ಮಾಲೀಕರು. ಇಲ್ಲಿಂದ ಹಿಂದೆ ಬರ್ತಾ ಇದ್ದೇವೆ.
ಮಾಲೀಕರು. ರಮೇಶ್ ಈಸ್ ದ ಓನರ್. ರಮೇಶ್ ಮಾಲೀಕರು ಆಗಿದ್ದಾರೆ ಅಂತ. ಆಮೇಲೆ ಉಳಿದಿದ್ದೇನು? ಈ ಮನೆಯ. ರಮೇಶ್ ಈಸ್ ದಿ ಓನರ್ ಆಫ್ ದಿಸ್ ಹೌಸ್. ಈಗ ಪೂರ್ತಿ ಆಯಿತು. ರಮೇಶ್ ಈಸ್ ದಿ ಓನರ್ ಅಂದರೆ ರಮೇಶ್ ಮಾಲೀಕರು ಆಗಿದ್ದಾರೆ. ಆಫ್ ದಿಸ್ ಹೌಸ್ ಅಂದರೆ ಈ ಮನೆಯ. ಆಫ್ ಅಂದರೆ ಯ, ದಿಸ್ ಅಂದರೆ ಈ, ಹೌಸ್ ಅಂದರೆ ಮನೆ. ಸರಿನಾ? ನೆಕ್ಸ್ಟ್, 4 ಕರಿ ಬೆಕ್ಕುಗಳು ಆ ಬಿಳಿ ಕುರ್ಚಿಯ ಮೇಲೆ ಆಡುತ್ತಿವೆ ಅಂತ ಇದೆ. ಇದನ್ನು ಬಿಡಿಸಿ ಆಡುತ್ತಾ ಇವೆ ಅಂತ ಮಾಡ್ಕೊಳ್ಬೇಕು. ಆಡುತ್ತಿವೆ, ಆಡುತ್ತಾ ಇವೆ. ಈಗ ವಾಕ್ಯದ ಸಬ್ಜೆಕ್ಟ್ ಯಾವುದು ನೋಡಬೇಕು. ವಾಕ್ಯದ ಸಬ್ಜೆಕ್ಟ್ 4 ಕರಿ ಬೆಕ್ಕುಗಳು. ಫಸ್ಟ್ ಈ ಸಬ್ಜೆಕ್ಟ್ ಹಾಗೂ ಕೊನೆಯ ಪದವನ್ನು ಅನುವಾದ ಮಾಡಬೇಕು. ಅನುವಾದ ಮಾಡಿದಾಗ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಅಂತ ಆಗ್ತದೆ. 4 ಅಂದರೆ 4, ಬ್ಲ್ಯಾಕ್ ಅಂದರೆ ಕಪ್ಪು, ಕರಿ, ಕ್ಯಾಟ್ಸ್ ಅಂದರೆ ಬೆಕ್ಕುಗಳು. ಇವೆ ಅಂತ ಹೇಳಲಿಕ್ಕೆ ಆರ್ ಬಳಸುತ್ತೇವೆ. ಯಾಕೆ ಇವೆ ಅಂತ ಹೇಳಲಿಕ್ಕೆ ಆರ್? ಯಾಕಂದರೆ 4 ಬ್ಲ್ಯಾಕ್ ಕ್ಯಾಟ್ಸ್ ಅನ್ನುವಂಥದ್ದನ್ನು ದೇ ಬದಲು ಬಳಸಿದ್ದೇವೆ. ಇದು ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಸಬ್ಜೆಕ್ಟ್ನ ಜೊತೆ ಆರ್ ಬರುತ್ತದೆ ಇವೆ ಅಂತ ಹೇಳಲಿಕ್ಕೆ. ಇದು ನಿಮಗೆ ಗೊತ್ತಿದೆ ಅಲ್ವಾ? ಹಾಗಾಗಿ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಅಂತ ಅನುವಾದ ಮಾಡಿಕೊಳ್ಬೇಕು. ನೆಕ್ಸ್ಟ್, ಇಲ್ಲಿಂದ ಹಿಂದಕ್ಕೆ ಅನುವಾದ ಮಾಡ್ತಾ ಬರಬೇಕು. ಇವೆ ಮೊದಲು ಏನಿದೆ? ಆಡುತ್ತಾ ಅನ್ನುವಂಥದ್ದು ಇದೆ. ಇದನ್ನು ಅನುವಾದ ಮಾಡಬೇಕು. ಮಾಡಿದಾಗ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಪ್ಲೇಯಿಂಗ್ ಅಂತ ಆಗ್ತದೆ. ಪ್ಲೇಯಿಂಗ್ ಅಂದರೆ ಆಡುತ್ತಾ ಇವೆ, ಆಡುತ್ತಿವೆ ಅಂತ. ನೆಕ್ಸ್ಟ್, ಹಿಂದ್ಗಡೆ ಬಂದಾಗ ಮೇಲೆ ಅಂತ ಇದೆ. ಆದರೆ ಇದು ಬರೀ ಮೇಲೆ ಅಲ್ಲ, ಆ ಬಿಳಿ ಕುರ್ಚಿಯ ಮೇಲೆ. ಹಾಗಾಗಿ ಇದಿಷ್ಟನ್ನು ಅನುವಾದ ಮಾಡಬೇಕು. ಮಾಡಿದಾಗ 4 ಬ್ಲ್ಯಾಕ್ ಕ್ಯಾಟ್ಸ್ ಆರ್ ಪ್ಲೇಯಿಂಗ್ ಆನ್ ದ್ಯಾಟ್ ವೈಟ್ ಚೇರ್ ಅಂತ ಆಗ್ತದೆ. ದ್ಯಾಟ್ ಅಂದರೆ ಆ, ವೈಟ್ ಅಂದರೆ ಬಿಳಿ, ಚೇರ್ ಅಂದರೆ ಕುರ್ಚಿ, ಯ ಉಂಟಲ್ಲ, ಯ ಮೇಲೆ ಅಂತ ಹೇಳಲಿಕ್ಕೆ ಆನ್. ಸರಿನಾ? ಸೊ ಈ ವಾಕ್ಯದ ಅನುವಾದ. ನೆಕ್ಸ್ಟ್, ನಿಮ್ಮ ತಂದೆ ಮನೆಯಲ್ಲಿಲ್ಲವೇ? ಪ್ರಶ್ನೆ ಈಗ. ಆಯ್ತಾ? ಇದನ್ನು ಈ ರೀತಿ ಬಿಡಿಸಬೇಕು. ನಿಮ್ಮ ತಂದೆ ಮನೆಯಲ್ಲಿ ಇಲ್ಲವೇ ಅಂತ. ಸರಿನಾ? ಮೊದಲು ಈ ರೀತಿ ಅದನ್ನು ಮಾಡಿಕೊಂಡು ಅನುವಾದ ಮಾಡಬೇಕು. ನಿಮ್ಮ ತಂದೆ ಮನೆಯಲ್ಲಿ ಇಲ್ಲವೇ, ಇದನ್ನು ನಿಮ್ಮ ತಂದೆ ಮನೆಯಲ್ಲಿ ಇಲ್ಲ ಅಂತ ಮಾಡಿಕೊಳ್ಬೇಕು. ಮಾಡಿ ಅನುವಾದ ಮಾಡಬೇಕು. ಈ ವಾಕ್ಯದ ಸಬ್ಜೆಕ್ಟ್ ನಿಮ್ಮ ತಂದೆ, ಕೊನೆಯ ಪದ ಇಲ್ಲ. ಇದನ್ನು ಅನುವಾದ ಮಾಡಿದಾಗ ಯೋರ್ ಫಾದರ್ ಈಸ್ ನಾಟ್ ಅಂತ ಆಗ್ತದೆ. ಯೋರ್ ಅಂದರೆ ನಿಮ್ಮ, ಫಾದರ್ ಅಂದರೆ ತಂದೆ, ಈಸ್ ನಾಟ್ ಅಂದರೆ ಇಲ್ಲ. ಆಯ್ತಾ? ಮನೆಯಲ್ಲಿ ಅಂತ ಉಂಟು, ಇದಕ್ಕೆ ನಾವು ಆಟ್ ಹೋಮ್ ಅಂತ ಹೇಳ್ತೇವೆ. ಯೋರ್ ಫಾದರ್ ಈಸ್ ನಾಟ್ ಆಟ್ ಹೋಮ್ ಅಂದರೆ ನಿಮ್ಮ ತಂದೆ ಮನೆಯಲ್ಲಿ ಇಲ್ಲ ಅಂತ. ಸರಿನಾ? ಇದೇನಾಯ್ತೀಗ? ನಕಾರಾತ್ಮಕ ವಾಕ್ಯ ಆಯಿತು. ನಮಗೆ ಏನು ಬೇಕು? ನಕಾರಾತ್ಮಕ ಪ್ರಶ್ನೆ ಬೇಕು ಅಲ್ವಾ? ಏನು ಮಾಡಬೇಕೀಗ? ಈ ಈಸ್ ಅನ್ನು ಸಬ್ಜೆಕ್ಟ್ನ ಮೊದಲು ಹಾಕಿದ್ರೆ ಆಯ್ತಷ್ಟೇ. ಹಾಕಿದಾಗ ಈಸ್ ಯೋರ್ ಫಾದರ್ ನಾಟ್ ಆಟ್ ಹೋಮ್ ಅಂತ ಆಗ್ತದೆ. ಈಸ್ ಪದವನ್ನು ಈಚೆ ತಂದ್ರೆ ಆಯ್ತಷ್ಟೇ.
ಈಸ್ ಯೋರ್ ಫಾದರ್ ನಾಟ್ ಆಟ್ ಹೋಮ್ ಅಂದರೆ ನಿಮ್ಮ ತಂದೆ ಮನೆಯಲ್ಲಿಲ್ಲವೇ ಅಂತ. ಸರಿನಾ? ನೆಕ್ಸ್ಟ್, ನೀನು ಇವತ್ತು ಮೈಸೂರಿಗೆ ಹೋಗುತ್ತಿದ್ದೀಯೇ? ಪ್ರಶ್ನೆ. ಇದನ್ನು ಈ ರೀತಿ ಬಿಡಿಸಬೇಕು. ನೀನು ಇವತ್ತು ಮೈಸೂರಿಗೆ ಹೋಗುತ್ತಾ ಇದ್ದೀಯೇ ಅಂತ. ಈ ಪ್ರಶ್ನೆಯನ್ನು ಈ ರೀತಿ ಮಾಡಿಕೊಳ್ಬೇಕು. ನೀನು ಇವತ್ತು ಮೈಸೂರಿಗೆ ಹೋಗುತ್ತಾ ಇದ್ದಿ ಅಂತ ಸಕಾರಾತ್ಮಕ ಮಾಡ್ಕೊಳ್ಬೇಕು, ಸಕಾರಾತ್ಮಕ ವಾಕ್ಯ. ಇನ್ನು ಇದನ್ನು ಅನುವಾದ ಮಾಡಬೇಕು. ಈ ವಾಕ್ಯದ ಸಬ್ಜೆಕ್ಟ್ ನೀನು, ಕೊನೆಯ ಪದ ಇದ್ದಿ. ನೀನು ಇದ್ದಿ ಅನ್ನೋದನ್ನು ಅನುವಾದ ಮಾಡಿದಾಗ ಯು ಆರ್ ಅಂತ ಆಗ್ತದೆ. ನೀನು ಇದ್ದಿ, ಯು ಆರ್. ನೆಕ್ಸ್ಟ್ ಹಿಂದೆ ಬರೋಣ. ಹೋಗುತ್ತಾ ಅಂತ ಇದೆ. ಇದನ್ನು ಅನುವಾದ ಮಾಡಿದಾಗ ಯು ಆರ್ ಗೋಯಿಂಗ್ ಅಂತ ಆಗ್ತದೆ. ಯು ಆರ್ ಗೋಯಿಂಗ್ ಅಂದರೆ ನೀನು ಹೋಗುತ್ತಾ ಇದ್ದಿ. ನೆಕ್ಸ್ಟ್ ಇಲ್ಲಿಂದ ಹಿಂದೆ ಬರೋಣ. ಮೈಸೂರಿಗೆ ಅಂತ ಇದೆ. ಅದನ್ನು ಅನುವಾದ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಮೈಸೂರ್ ಅಂತ ಆಗ್ತದೆ. ಟು ಮೈಸೂರ್ ಅಂದರೆ ಮೈಸೂರಿಗೆ. ಇದರ ಹಿಂದೆ ಬಂದಾಗ ಇವತ್ತು ಅಂತ ಇದೆ. ಇದನ್ನು ಕೊನೆಯಲ್ಲಿ ಅನುವಾದ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಮೈಸೂರ್ ಟುಡೇ ಅಂತ ಆಗ್ತದೆ. ಆಯ್ತಾ? ಇದು ಸಕಾರಾತ್ಮಕ ವಾಕ್ಯ ಆಯಿತು. ಸಕಾರಾತ್ಮಕ ವಾಕ್ಯ. ನಮಗೆ ಪ್ರಶ್ನೆ ಮಾಡಬೇಕಿತ್ತು. ಪ್ರಶ್ನೆ ಮಾಡಲಿಕ್ಕೆ ಏನು ಮಾಡಬೇಕು? ಈ ಆರ್ ಪದವನ್ನು ಸಬ್ಜೆಕ್ಟ್ನ ಮೊದಲು ಹಾಕಿದ್ರೆ ಆಯ್ತಷ್ಟೇ. ಹಾಕಿದಾಗ ಆರ್ ಯು ಗೋಯಿಂಗ್ ಟು ಮೈಸೂರು ಟುಡೇ ಅಂತ ಆಗ್ತದೆ. ಆರ್ ಯು ಗೋಯಿಂಗ್ ಟು ಮೈಸೂರು ಟುಡೇ ಅಂದರೆ ನೀನು ಇವತ್ತು ಮೈಸೂರಿಗೆ ಹೋಗುತ್ತಿದ್ದೀಯೇ ಅಂತ ಅಷ್ಟೇ. ಆಯ್ತಾ? ನೆಕ್ಸ್ಟ್, ರಶ್ಮಿ ನಿನಗಾಗಿ ಎಲ್ಲಿ ಕಾಯುತ್ತಿದ್ದಾಳೆ? ಎಲ್ಲಿ ಅನ್ನುವಂತಹ ಪ್ರಶ್ನೆ ಇದು. ಆಯ್ತಾ? ಈ ಪ್ರಶ್ನೆಯನ್ನು ಈ ರೀತಿ ಬಿಡಿಸಬೇಕು. ರಶ್ಮಿ ನಿನಗಾಗಿ ಎಲ್ಲಿ ಕಾಯುತ್ತಾ ಇದ್ದಾಳೆ ಅಂತ. ವಾಕ್ಯದ ಸಬ್ಜೆಕ್ಟ್ ರಶ್ಮಿ ಅಲ್ವಾ? ಕಾಯುತ್ತಾ ಇದ್ದಾಳೆ ಬಿಡಿಸಿದಾಗ. ಈಗ ಈ ರೀತಿ ಮಾಡಬೇಕಿದ್ನ. ಅಂದರೆ ಎಲ್ಲಿ ಪದವನ್ನು ಬಿಟ್ಟು ಉಳಿದದ್ದನ್ನು ಹೀಗೆ ತಗೊಂಡು ಅನುವಾದ ಮಾಡಬೇಕು. ರಶ್ಮಿ ನಿನಗಾಗಿ ಕಾಯುತ್ತಾ ಇದ್ದಾಳೆ ಅಂತ ಎಲ್ಲಿ ಪದವನ್ನು ಬಿಟ್ಟಿದ್ದೇವೆ ಅಷ್ಟೇ. ಇದನ್ನು ನಾವೀಗ ಅನುವಾದ ಮಾಡಬೇಕು. ರಶ್ಮಿ ಇದ್ದಾಳೆ, ಇದನ್ನು ಅನುವಾದ ಮಾಡಿದಾಗ ರಶ್ಮಿ ಈಸ್ ಅಂತ ಆಗ್ತದೆ. ವಾಕ್ಯದ ಸಬ್ಜೆಕ್ಟ್ ಹಾಗೂ ಕೊನೆಯ ಪದ ಇದನ್ನು ಅನುವಾದ ಮಾಡಿದ್ದೇವೆ. ರಶ್ಮಿ ಈಸ್. ನೆಕ್ಸ್ಟ್ ಹಿಂದೆ ಬಂದಾಗ ಕಾಯುತ್ತಾ ಅಂತ ಇದೆ. ಇದನ್ನು ಅನುವಾದ ಮಾಡಿದಾಗ ರಶ್ಮಿ ಈಸ್ ವೇಟಿಂಗ್ ಅಂತ ಆಗ್ತದೆ. ರಶ್ಮಿ ಈಸ್ ವೇಟಿಂಗ್ ಅಂದರೆ ರಶ್ಮಿ ಕಾಯುತ್ತಾ ಇದ್ದಾಳೆ. ಇನ್ನು ಹಿಂದೆ ಬಂದಾಗ ನಿನಗಾಗಿ ಅಂತ ಇದೆ. ಇದನ್ನು ಅನುವಾದ ಮಾಡಿದಾಗ ರಶ್ಮಿ ಈಸ್ ವೇಟಿಂಗ್ ಫಾರ್ ಯು ಅಂತ ಆಗ್ತದೆ. ಸರಿನಾ? ನೆಕ್ಸ್ಟ್ ಇದೇನು? ಪ್ರಶ್ನೆ ಅಲ್ವಾ? ಪ್ರಶ್ನೆ. ಇದೇನು? ಸಕಾರಾತ್ಮಕ ವಾಕ್ಯ ಅಲ್ವಾ? ಇದನ್ನು ಪ್ರಶ್ನೆಯ ರೂಪಕ್ಕೆ ತರಬೇಕು. ಹೇಗೆ? ಈಸ್ ಪದವನ್ನು ಈಚೆ ತಂದಾಗ ಈಸ್ ರಶ್ಮಿ ವೇಟಿಂಗ್ ಫಾರ್ ಯು ಅಂತ ಆಗ್ತದೆ. ಅಂದರೆ ರಶ್ಮಿ ನಿನಗಾಗಿ ಕಾಯುತ್ತಾ ಇದ್ದಾಳೆಯೇ ಅಂತ ಆಗ್ತದೆ. ಆಯ್ತಾ? ಇಷ್ಟು ಬಂದ ಮೇಲೆ ಎಲ್ಲಿ ಅಂತ ಹೇಳಲಿಕ್ಕೆ ಇರುವಂತಹ ಪದವಾದ ವೇರ್ ಅನ್ನು ಈ ವಾಕ್ಯದ ಮೊದಲು ಹಾಕಿದ್ರಾಯ್ತು. ಹಾಕಿದಾಗ ವೇರ್ ಈಸ್ ರಶ್ಮಿ ವೇಟಿಂಗ್ ಫಾರ್ ಯು ಅಂತ ಆಗ್ತದೆ. ವೇರ್ ಈಸ್ ರಶ್ಮಿ ವೇಟಿಂಗ್ ಫಾರ್ ಯು ಅಂದರೆ ರಶ್ಮಿ ನಿನಗಾಗಿ ಎಲ್ಲಿ ಕಾಯುತ್ತಿದ್ದಾಳೆ ಅಂತ. ಸರಿನಾ? ಸೊ ಇಷ್ಟೆಲ್ಲ ಮಾಡಲಿಕ್ಕೆ ನಿಮಗೆ ಮೊದಲು ಹೊತ್ತು ತಗೊಳ್ಬಹುದು. ಆದರೆ ಮಾಡ್ತಾ ಅಭ್ಯಾಸ ಆಗಿ ಇದನ್ನು ನಿಮ್ಮ ತಲೆಯಲ್ಲೇ ಮಾಡಲಿಕ್ಕಾಗ್ತದೆ. ಸರಿನಾ? ನೆಕ್ಸ್ಟ್
ಮಕ್ಕಳ ಜೊತೆ ಯಾರು ಆಟವಾಡುತ್ತಿದ್ದರು. ಇಲ್ಲಿ ಇದನ್ನು ಅನುವಾದ ಮಾಡಲಿಕ್ಕೆ ಸ್ವಲ್ಪ ನಿಮಗೆ ಗೊಂದಲ ಆಗಬಹುದು, ಯಾಕಂದರೆ ವಾಕ್ಯದಲ್ಲಿ ಸಬ್ಜೆಕ್ಟ್ ಇಲ್ಲ. ಆಯಿತಾ? ಈ ವಾಕ್ಯವನ್ನು ಈ ರೀತಿ ಚೇಂಜ್ ಮಾಡಿಕೊಳ್ಬೇಕು. ಯಾರು ಮಕ್ಕಳ ಜೊತೆ ಆಟವಾಡುತ್ತಾ ಇದ್ದರು ಅಂತ ಯಾರು ಪದವನ್ನು ಮೊದಲು ಹಾಕ್ಕೊಳ್ಬೇಕಷ್ಟೆ. ಸರಿನಾ? ಆಟವಾಡುತ್ತಿದ್ದರು ಅನ್ನೋದನ್ನು ಆಟವಾಡುತ್ತಾ ಇದ್ದರು ಮಾಡ್ಕೊಂಡಿದ್ದೇನೆ. ಈಗ ಯಾರು ಇದ್ದರು ಅನ್ನುವುದನ್ನು ಅನುವಾದ ಮಾಡಬೇಕು. ಮಾಡಿದಾಗ ಹೂ ವಾಸ್ ಅಂತ ಆಗ್ತದೆ. ನೋಡಿ, ಯಾರು ಆಟವಾಡ್ತಾ ಇದ್ರು ಅಂತ ನಾವು ಕೇಳ್ತಾ ಇದ್ದೇವೆ. ನಾವು ಯಾರು ಸಬ್ಜೆಕ್ಟೇ ಯಾರು ಅಂತ ಕೇಳ್ತಾ ಇದ್ದೇವೆ. ಮಕ್ಕಳ ಜೊತೆ ಆಟವಾಡ್ತಾ ಇದ್ದದ್ದು ಯಾರು ಯಾರು ಅಂತ ಉತ್ತರ ಸಿಗ್ತದಲ್ಲ ನಮಗೆ, ಅದೇ ಸಬ್ಜೆಕ್ಟ್ ಆಗಿರ್ತದೆ. ಸರಿನಾ? ಹಾಗಾಗಿ ಇಲ್ಲಿ ನಮಗೆ ಸಬ್ಜೆಕ್ಟ್ ಇಲ್ಲ. ಹಾಗಾಗಿ ಯಾರು ಅನ್ನುವುದನ್ನೇ ತಗೊಂಡು ಅನುವಾದ ಮಾಡಬೇಕು. ಯಾರು ಇದ್ದರು, ಹೂ ವಾಸ್. ಯಾರು ಅಂದರೆ ಹೂ, ವಾಸ್ ಅಂದರೆ ಇದ್ದರು. ನೆಕ್ಸ್ಟ್, ಪ್ಲೇಯಿಂಗ್ ಅಂದರೆ ಆಟವಾಡುತ್ತಾ. ಹೂ ವಾಸ್ ಪ್ಲೇಯಿಂಗ್ ಅಂದರೆ ಯಾರು ಆಟವಾಡುತ್ತಿದ್ದರು. ಹೂ ವಾಸ್ ಪ್ಲೇಯಿಂಗ್ ವಿತ್ ದ ಕಿಡ್ಸ್. ಯಾರು ಮಕ್ಕಳ ಜೊತೆ ಆಟವಾಡುತ್ತಾ ಇದ್ದರು ಅಂತ. ಮಕ್ಕಳ ಜೊತೆ ಅಂದರೆ ವಿತ್ ದ ಕಿಡ್ಸ್. ಸರಿನಾ? ಸೊ ಈ ರೀತಿ ಇದನ್ನು ಅನುವಾದ ಮಾಡಬೇಕಾಗ್ತದೆ. ಹೂ ಬಂದಾಗ, ಯಾರು ಬಂದಾಗ. ಆಯ್ತಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.